ರಾಜ್ಯದಲ್ಲಿ ಮುಂದುವರಿತಾ ಇದೆ ಎಸ್ಐಆರ್ ಕುಸ್ತಿ. ಯಾಕಂತಂದ್ರೆ ಈಗ ಕೇಂದ್ರದ ಅಂಗಳವನ್ನ ತಲುಪ್ತಾ ಇದೆ. ರಾಜ್ಯದಲ್ಲಿ ಈಗ ಎಸ್ಐಆರ್ ಪ್ರಕ್ರಿಯೆ ಅಂತೂ ಕಗ್ಗಂಟಾಗ್ತಿದೆ. ಕೇಂದ್ರದ ಅಂಗಳಕ್ಕೆ ಎಸ್ಐಆರ್ ಜಟಾಪಟಿ ಹೋಗಿ ನಿಲ್ತಾ ಇದೆ. ಒಂದೆಡೆ ಬಿಜೆಪಿ ಮತ್ತು ಜೆಡಿಎಸ್ನಿಂದ ಎಸ್ಐಆರ್ ವಿಚಾರವಾಗಿ ನಿನ್ನೆಯಷ್ಟೇ ಹೋಗಿ ಆಯೋಗಕ್ಕೆಲ್ಲ ದೂರು ಕೊಟ್ಟು ಬಂದಿದ್ರು. ಈಗಾಗಲೇ ಬಹಿರಂಗವಾಗಿ ದೋಸ್ತಿಗಳು ಗುಟುರಾಗ್ತಿದ್ದಾರೆ. ವಾಪಸ್ ಮಾಡಿ ಕಾಂಗ್ರೆಸ್ಸಿನ ಕುಮ್ಮಕ್ಕಂತೆ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಒಂದು ವಾರ ಶುರು ಮಾಡಿದ್ರು. ಆದರೆ ವಾರ ಎಷ್ಟು ಮಟ್ಟಿಗೆ ಸದ್ ಮಾಡುತ್ತೋ ಗೊತ್ತಿಲ್ಲ. ಆದರೆ ಮತ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ಲೋಪಗಳಾಗ್ತಿದೆ. ಈ ರೀತಿಯಾಗಿ ಸಾಲು ಸಾಲು ಆರೋಪಗಳನ್ನ ಮಾಡಿ ನಿನ್ನೆ ಚುನಾವಣಾ ಆಯೋಗಕ್ಕೆ ಜಂಟಿಯಾಗಿ ದೂರನ್ನ ಬಿಜೆಪಿ ಮತ್ತು ಜೆಡಿಎಸ್ ಕೊಟ್ಟಿತ್ತು. ತದನಂತರದಲ್ಲಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ರು. ಆದರೆ ಕೇವಲ ದೂರು ಅಥವಾ ಪ್ರತಿ ದೂರುಗಳಿಗೆ ಸೀಮಿತ ಆಗುತ್ತಾ, ಇಲ್ಲ ಏನಾದರೂ ಆಕ್ಷನ್ ತೆಗೆದುಕೊಳ್ತಾರೆ? ಬಿಜೆಪಿನೇ ಆರೋಪ ಮಾಡ್ತಿದ್ದಂತೆ ಅಥವಾ ಒಂದಿಷ್ಟು ವಿಡಿಯೋಗಳು ಒಂದಿಷ್ಟು ಸದ್ದಾಗ್ತಿದೆಯಲ್ಲ, ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಅರ್ಜಿ ಕೊಟ್ಟು ಫಿಲ್ ಮಾಡಿಸ್ತಿದ್ದಾರೆ. ಯಾರ್ದೋ ಅರ್ಜಿಗೆ ಯಾರೋ ಸಹಿ ಆಗ್ತಿದ್ದಾರೆ. BLOಗಳು ಮನೆ ಬಾಗ್ಲಿಗೆ ಬರಬೇಕು, ಆದರೆ ಮನೆ ಬಾಗ್ಲಿಗೆ ಬರ್ತಾ ಇಲ್ಲ. ನಂತರದಲ್ಲಿ ಒಂದಿಷ್ಟು ಸಮಸ್ಯೆಗಳಿಗೆ ತುತ್ತಾಗಿದೆ. ಹಾಗಾಗಿ ನಿನ್ನೆ ಇವೆಲ್ಲ ಅಂಶಗಳನ್ನು ಎತ್ತಿ ಹಿಡಿದು ಒಂದಿಷ್ಟು ದಾಖಲೆಗಳ ಸಮೇತವಾಗಿಯೇ ದೋಸ್ತಿ ಪಡೆ NDA ನಾಯಕರು ಹೋಗಿ ಕಂಪ್ಲೇಂಟ್ ಕೊಡೋ ಕೆಲಸ ಮಾಡಿದ್ರು. ಆಯೋಗ ಕೂಡ ಜಂಟಿಯಾಗಿ ದೂರು ಕೊಟ್ಟಿದ್ದಾರೆ. ಬಟ್ ಮುಂದೇನಾಗುತ್ತೆ, ಯಾವ ರೀತಿ ಆಕ್ಷನ್ ತೆಗೆದುಕೊಳ್ಳುತ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಒಂದು ಕುತೂಹಲ. ಇವತ್ತು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರ ಭೇಟಿ ಕೂಡ ಆಗುತ್ತೆ. ಅವರು ಭೇಟಿ ಮಾಡೋದಕ್ಕೆ ಅಂದ್ರೆ ಜ್ಞಾನೇಶ್ ಕುಮಾರ್ ಅವರನ್ನ ಭೇಟಿಯಾಗ್ತಾರೆ ಕುಮಾರಸ್ವಾಮಿ ಅವರು. ಕೇಂದ್ರ ಸಚಿವರು ರಾಜ್ಯದ SIR ನಲ್ಲಿ ಭಾರೀ ಅಕ್ರಮಗಳ ಆರೋಪಗಳಿದೆ. ಈ ಬಗ್ಗೆ ವಿವರವಾಗಿ ದೂರು ಕೊಡ್ತಾರೆ. ಒಂದು ಕಡೆ ಕುಮಾರಸ್ವಾಮಿ ಅವರು ಹೋಗ್ತಾರೆ, ನಂತರ ಬಿಜೆಪಿ ನಾಯಕರು ಕೂಡ ಅವ್ರ ಜೊತೆ ಇರ್ತಾರೆ. ಈವರೆಗೂ ನಡೆದಿರುವಂತಹ SIR ನಲ್ಲಿ ಲೋಪ ಆಗಿದೆ, ಪಾರದರ್ಶಕವಾಗಿಲ್ಲ, ನಂತರದಲ್ಲಿ ವಾಪಸ್ ನೀವು ಮಾಡಬೇಕು, ಹೊಸದಾಗಿ ಮಾಡಬೇಕು. ಆರಂಭದಿಂದಲೂ ಕೂಡ ಲೋಪದ ಕೂಪ ಆಗಿತ್ತು. ನಿನ್ನೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ಇವತ್ತು ಕೇಂದ್ರದ ಮುಖ್ಯ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡೋದಕ್ಕೆ ಅವ್ರು ಹೋಗಿ ಜ್ಞಾನೇಶ್ ಕುಮಾರ್ ಅವರ ಬಳಿ ಹೋಗಿ ಹಿಂದೆನೇ ಹೇಳಿದ್ರು, ನಾನು ಅವ್ರನ್ನ ಭೇಟಿ ಆಗ್ತೀನಿ ಅಂತ ಕುಮಾರಸ್ವಾಮಿ ಅವರು. ಅವರ ಜೊತೆಯಲ್ಲಿ ಬಿಜೆಪಿ ಅಂದರೆ NDA ಭಾಗವಾಗಿಯೇ ನಾಯಕರೆಲ್ಲರೂ ಕೂಡ ಹೋಗಿ ರಾಜ್ಯದಲ್ಲಿ ಸರಿಯಾಗಿ ಆಗ್ತಿಲ್ಲ, ವಾಪಸ್ ಮಾಡಿ, ಆರಂಭದಿಂದಲೂ ಕೂಡ ಸಮಸ್ಯೆ ಇದೆ, ರಾಜ್ಯ ಸರ್ಕಾರ ಎಡವಟ್ಟುಗಳು ಮಾಡ್ತಿದೆ, BLOಗಳು ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಗಾಳಿಗೆ ತೂರ್ತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಹಿಡ್ಕೊಂಡು ಪಾರದರ್ಶಕವಾಗಿ ಪರಿಷ್ಕರಣೆ ಮಾಡಿ ಅನ್ನೋದಕ್ಕೆ ಮನವಿ ಮಾಡೋದಕ್ಕೆ ತೆರಳುತ್ತಿದ್ದಾರೆ. ಜೊತೆಲಿ ಇವತ್ತು ಅಮಿತ್ ಶಾ ಅವರನ್ನ ಕೂಡ ಕುಮಾರಸ್ವಾಮಿ ಅವರು ಭೇಟಿಯಾಗೋ ಚಾನ್ಸಸ್ ಇದೆ. ಇದ್ರ ಬಗ್ಗೆ ನೀವು ಮಧ್ಯಪ್ರವೇಶಿಸಿ ರಾಜ್ಯದ ಹೊರಗಿನ ಅಧಿಕಾರಿಗಳನ್ನ ನೇಮಿಸಿ, ಇಲ್ಲಿಂದ ಬೇಡ, ಇಲ್ಲೆಲ್ಲ ದುರ್ಬಳಕೆ ಆಗ್ತಿದೆ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡೋ ಚಾನ್ಸಸ್ ಇದೆ. ಹಾಗಾಗಿ NDA ನಾಯಕರ ನಡೆಯನ್ನ ಇವತ್ತು ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.